ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲ. ಬನ್ನಿ, ನೀವು ನೋಡ್ತಿರ್ಬೋದು ಇದೇನಿದು ಬಾಟ್ಲ್ ಅಂತೇಳಿ. ಈ ಬಾಟ್ಲಿನಲ್ಲಿ ನಾನು ಕೆಳಗಡೆ ಭಾಗದಲ್ಲಿ ಒಂದು ಕ್ರಾಫ್ಟ್ ವರ್ಕ್ ಮಾಡಿ ತೋರಿಸಿದ್ದೀನಿ. ಮೇಲ್ಗಡೆನೂ ಕಟ್ ಮಾಡ್ಕೊಂಡು ಅದರಲ್ಲೂ ನಾನು ವಾಸ್ ಥರ ನಾನು ಮಾಡಿ ತೋರಿಸಿದ್ದೀನಿ. ಈಗ ಇದರಲ್ಲಿ ಏನು ಮಾಡ್ತೀನಿ ಅಂದರೆ ಇದರಲ್ಲೂ ವಾಸೆ ಮಾಡೋದು. ಈಗ ನೋಡಿ, ಕೆಳಗಡೆಗೆ ಏನಕ್ಕೆ ನಾನು ಕಾರ್ಡ್ಬೋರ್ಡ್ನಲ್ಲಿ ರೌಂಡಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಅಂದರೆ, ಈಗ ತಳಭಾಗದಲ್ಲಿ ಅದು ಓಪನ್ ಆಗಿದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅದು ಫಿಲ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅದನ್ನು ರೌಂಡ್ ಮಾಡ್ಕೊಂಡು ಕಟ್ ಮಾಡಿಕೊಂಡೆ. ಅದನ್ನು ಕಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಅಂತಂತಂದರೆ, ಈಗ ನೀವು ನೋಡ್ತಿದ್ದೀರಾ, ಇದಕ್ಕೆ ನಾನು ಸ್ಟಿಕ್ ಮಾಡ್ಕೊಳ್ತೀನಿ. ಇದನ್ನು ಸ್ಟಿಕ್ ಮಾಡ್ಕೊಂಡು ಆದಮೇಲೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡೋಣ ಅಂತಂತಂದರೆ, ಈಗ ನಾನು ಈ ಒಂದು ಇದಕ್ಕೆ ಉಲ್ಲನ್ನಲ್ಲಿ ನಾನು ಒಂದು ಚೈನು ಹಾಕ್ಕೊಂಡು ಇದನ್ನು ಸ್ವಲ್ಪ ಡೆಕೋರೇಟ್ ಥರ ಇಲ್ಲಿ ನೋಡಿ ಆ ರೀತಿ ನಾನು ಅಂಟಿಸ್ಕೊಂಡು ಬರ್ತೀನಿ. ನೀಟಾಗಿ ಸ್ವಲ್ಪ ಜಿಗ್ಜಾಗಾಗಿ ಮೇಲ್ಗಡೆ ಮಾತ್ರ ಫುಲ್ ರೌಂಡಾಗಿ ಮಾಡಿ, ಆಮೇಲಿಂದ ಜಿಗ್ಜಾಗಾಗಿ ನಾನು ಅದನ್ನು ಏನು ಮಾಡ್ತೀನಿ, ಸುತ್ಕೊಂಡು ಬರ್ತೀನಿ. ಅದು ಸುತ್ಕೊಂಡು ಬಂದಾದಮೇಲೆ ನಾನು ಲಾಸ್ಟ್ನಲ್ಲಿ ಏನು ಮಾಡ್ತೀನಿ, ಆ ಒಂದು ಕಾರ್ಡ್ಬೋರ್ಡ್ ಇದು ರೌಂಡಾಗಿ ಕಟ್ ಮಾಡ್ಕೊಂಡಲ್ಲ ಅದನ್ನು ನಾನು ಅಂಟಿಸ್ಕೊಳ್ತೀನಿ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇದ್ದೀರಾ, ಇದು ನೀಟಾಗಿ ಇದು ಗ್ಲೂನ ಸಹಾಯದ ಮುಖಾಂತರ ನಾನು ಇದನ್ನು ಅಂಟಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ನೀವು ಸಹ ಮನೆಯಲ್ಲಿ ಮಾಡ್ಬೋದು. ವೇಸ್ಟ್ ಥಿಂಗ್ಸ್ನ ಯಾವುದನ್ನು ಬಿಸಾಕಂಗಿರೋದಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ನೀವು ಈ ರೀತಿ ನೀವು ಆರಾಮಾಗಿ ಮಾಡ್ಬೋದು. ನಾನು ಡಬಲ್ ಕಲರ್ ತೊಗೊಂಡಿದ್ದೀನಿ. ಅದು ಮುಂದಿನ ಇದರಲ್ಲಿ ನಾನು ಅದಕ್ಕೆ ಪೇಂಟದು ಸ್ಪ್ರೇ ಮಾಡ್ತೀನಿ. ಅದನ್ನು ಆ ರೀತಿಯೂ ಇಟ್ಕೊಳ್ಬೋದು, ಪ್ಲೇನಾಗೂ ಇರ್ಬೋದು. ಬಟ್ ನೀವು ಅದು ಸ್ಪ್ರೇನೂ ಮಾಡ್ಬೋದು. ನಿಮ್ಗೆ ಬೇರೆ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡೆಕೋರೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀಟಾಗಿ ನೀವು ಕಿಟಕಿಗಳ ಮೇಲೆ ಎಲ್ಲಿ ಬೇಕು ಅದನ್ನು ನೀವು ಅದು ನೀಟಾಗಿ ಇಡ್ಬೋದು. ಅದರಲ್ಲಿ ಹೂವು ಹಾಕಿ ಇಡ್ಬೋದು. ಅದು ಚೆಂದ ಕಾಣಿಸುತ್ತೆ. ಈ ರೀತಿ ನಾನು ಫುಲ್ಲು ಕೆಳಗಡೆವರೆಗೂ ಹಾಕ್ಕೊಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣದಾದ ಮಾಹಿತಿ ಏನಂತಂದರೆ, ಈಗ ಸೆಕೆಗಾಲ ಇರೋದ್ರಿಂದ ಮಕ್ಕಳು ನೀರಿನಲ್ಲಿ ಆಟಾಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಮನೆಯಲ್ಲೇ ನೀರಿನ ಒಂದು ಎನ್ವೈರ್ನ್ಮೆಂಟ್ನ ನಾವು ಕ್ರಿಯೇಟ್ ಮಾಡಿಕೊಡ್ಬೋದು ಅವ್ರಿಗೆ. ಈಗ ಜಸ್ಟ್ ನಾನು ವೀಡಿಯೋ ಮಾಡಿದೆ, ಬಟ್ ಅದನ್ನು ವೀಡಿಯೋನ ಅಪ್ಲೋಡ್ ಮಾಡಲಿಲ್ಲ. ಅದರಿಂದ ಏನು ಮಾಡೋದಂತಂದರೆ, ಮುಂದಿನ ದಿನದಲ್ಲಿ ನಾನು ಅದನ್ನು ವೀಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ವಾಟರ್ ಟಬ್ ಸಿಗುತ್ತೆ. ವಾಟರ್ ಟಬ್ನಲ್ಲಿ ನಾವು ನೀರನ್ನ ಫಿಲ್ ಮಾಡಿ ಅದರಲ್ಲಿ ಮಕ್ಕಳನ್ನ ಆಟಾಡಿಸ್ಬೋದು. ಯಾಕಂದರೆ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂದರೆ ಭಯ ಇರುತ್ತೆ ನಮಗೆ, ನೀರೆಲ್ಲಿ ಜಾಸ್ತಿ ಇರುತ್ತೋ ಹೇಗೆ ಅಂತೇಳಿ. ಅದರಿಂದ ಮನೆಯಲ್ಲೇ ಮಾಡ್ಬೋದು. ಅದನ್ನು ಮುಂದಿನ ದಿನದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ನೀವು ನೋಡ್ತಾ ಇದ್ದೀರಾ, ನಾನು ಫುಲ್ ಬಾಟಲ್ ಅದಕ್ಕೆ ಹುಲ್ಲನ್ನು ಇದು ಹಾಕಿದ್ದೀನಿ. ಈಗ ಕೆಳಗಡೆ ಭಾಗಕ್ಕೆ ನಾನು ಫುಲ್ ಗ್ಲೂ ಹಾಕ್ಕೊಂಡು ಅದನ್ನು ಸ್ಟಿಕ್ ಮಾಡ್ಕೊಳ್ತೀನಿ. ಅದು ಸ್ಟಿಕ್ ಮಾಡ್ಕೊಂಡು ಆದಮೇಲೆ ನೋಡಿ, ಈಗ ನೀಟಾಗಿ ಅದನ್ನು ಕೂರಿಸಿ ಅದನ್ನು ಮಧ್ಯಕ್ಕೆ ಹಾಕ್ತೀನಿ. ಆವಾಗನೇ ನೀವೆಲ್ಲ ಫಿನಿಶಿಂಗ್ ಮಾಡಿ ಆದಮೇಲೆ ಹೂವು ಹಾಕಿದಾಗ ಅದು ಕೆಳಗಡೆ ಬೀಳೋದಿಲ್ಲ. ನೀಟಾಗಿ ಮಾಮೂಲಿ ಕೂರುತ್ತೆ, ಅದು ಒಳಗಡೆನೇ ಇರುತ್ತೆ. ಈಗ ನೋಡಿ ಇಷ್ಟು ನೀಟಾಗಿರುತ್ತೆ. ಇದು ನೀಟಾಗಿರೋದ್ರಿಂದ ಹೀಗೇ ನಾವು ಇಡೋದಕ್ಕಾಗೋದಿಲ್ಲ ಅಲ್ವಾ. ಅದರಿಂದ ನಾನು ಏನು ಮಾಡ್ತೀನಿ ಅಂತಂತಂದರೆ, ನಾನು ಸ್ಪ್ರೇ ತೊಗೊಳ್ತೀನಿ. ಅದು ತಗೊಳ್ಳೋದಕ್ಕೆ ಮುಂಚಿತವಾಗಿ ನಾವೇನು ಮಾಡಬೇಕು ಅಂದರೆ, ಇವಾಗ ನಾನು ಕೆಳಗಡೆ ಹಾಕಿದ್ದೆ, ಆದರೂ ಸಹ ಇನ್ನೊಂದು ರೌಂಡು ಸ್ವಲ್ಪ ತಿಕ್ಕಾಗಿ ನಾವು ಹಾಕಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದರಿಂದ ಚೆನ್ನಾಗಿರೋದ್ರಿಂದ ನೀಟಾಗಿ ಕಾಣಿಸ್ಬೇಕಲ್ವ ನಮಗೆ. ಕಾಣಿಸೋದ್ರಿಂದ ನಾವು ನೀಟಾಗಿ ಮಾಡೋಣ. ಅದೇ ರೀತಿ ಈಗ ನೀವು ನೋಡ್ತಾ ಇದ್ದೀರಾ, ಈಗ ನೋಡಿ ಫುಲ್ ನಾನು ನೀಟಾಗಿ ಸುತ್ತಲೂ ಹಾಕ್ಕೊಂಡಿದ್ದೀನಿ. ಈಗ ಸುತ್ತಲೂ ಹಾಕ್ಕೊಂಡಾದಮೇಲೆ ನಾನು ಏನು ಮಾಡ್ತೀನಿ, ನಾನು ಗ್ರೇ ಕಲರ್ ಸ್ಪ್ರೇ ತೊಗೊಂಡಿದ್ದೀನಿ. ಗ್ರೇ ಕಲರ್ ಸ್ಪ್ರೇ ತೊಗೊಂಡಾದಮೇಲೆ ಈಗ ಅಲ್ಲಿ ನೋಡಿ ಈ ರೀತಿ ಕಾಣಿಸುತ್ತೆ. ಅದು ಸ್ಪ್ರೇ ಮಾಡಾದಮೇಲೆ ಅದು ಇರೋದ್ರಿಂದ ನಾವೇನು ಮಾಡೋಣ, ನಾವು ಫೆವಿಕಾಲ್ ಏನು ಹಾಕೋವಂಥ ಪರಿಸ್ಥಿತಿ ಇರಲ್ಲ. ಅದ್ರ ಮೇಲೆ ನಾನು ಸಿಲ್ವರ್ ಕಲರ್ದು ಶುಗರ್ ಬೀಡನ್ನ ಹಾಕ್ತಾಯಿದ್ದೀನಿ. ಈ ಶುಗರ್ ಬೀಡನ್ನ ಹಾಕಾದ್ಮೇಲೆ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ. ಅದನ್ನು ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಎಲ್ಲನೂ ಒಂದೇ ರೀತಿ ಮಾಡೋದು ಹೇಗೆ ಅಂತೇಳಿ ನಾನು ಈ ರೀತಿ ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ಒಳ್ಳೆ ರೀತಿಯ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನೀವು ಸಹ ನೋಡಿ ತಿಳ್ಕೊಳ್ಬೋದು. ನನ್ನ ಒಂದು ವಿಡಿಯೋದಲ್ಲಿ ತುಂಬ ಸ್ಲೋ ಆಗಿ ತೋರಿಸ್ತೀನಿ ನಾನು. ಶಾರ್ಟ್ಸಲ್ಲಿ ಮಾತ್ರ ಸ್ಪೀಡಾಗಿರುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ನೀಟಾಗಿ ಇನ್ನೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ನೀವು ನನಗೆ ಸಹಾಯ ಮಾಡ್ತೀರಾ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.